ನಮಸ್ತೆ ಏಂಜಲ್. ನಿಮ್ಮ ಯಾವ ವಿಶ್ ಕಮ್ ಟ್ರೂ ಮಾಡ್ತಾರೆ? ಏನ್ ಬದಲಾವಣೆ ಇದೆ? ಏಂಜಲ್ ಆನ್ಸರ್ಸ್ ಏನಿದೆ ನೋಡುವ. ಇಟ್ಸ್ ಎ ಜನರಲ್ ರೀಡಿಂಗ್. ಈ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ. ಯಾವುದೇ ಸಮಸ್ಯೆಯಲ್ಲಿ ನೀವಿದ್ರು ಕೂಡ ಏನು ಚಿಂತೆ ಮಾಡಕ್ ಹೋಗ್ಬೇಡಿ. ನೋ ನೀಡ್ ಟು ವರಿ, ದಿಸ್ ಸಿಚುವೇಶನ್ ವಿಲ್ ಇಂಪ್ರೂವ್ ಅಂತ ಹೇಳ್ತಿದ್ದಾರೆ. ಈ ಸಮಸ್ಯೆ ಬಗೆಹರಿಯುತ್ತೆ, ಎಲ್ಲವೂ ಕೂಡ ಸರಿ ಹೋಗುತ್ತೆ ಅನ್ನುವಂಥದ್ದು ಇದೆ. ಸೊ ತುಂಬಾ ಬೆಟರ್ಮೆಂಟ್ ಬರ್ತಾ ಇದೆ ಅನ್ನುವಂಥದ್ದು ಇದೆ. ಸಕ್ಸಸ್, ದೇರ್ ಇಸ್ ಸಮಥಿಂಗ್ ಬೆಟರ್. ಈಗಿರೋದ್ಕಿಂತ ಒಳ್ಳೆಯ ಜೀವನ, ಒಳ್ಳೆಯ ಬದುಕು ನಿಮ್ಗೆ ಮುಂದಿನ ದಿನಗಳಲ್ಲಿ ಬರ್ತಾ ಇದೆ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ. ಸೊ ಹಾಗಾಗಿ ಹೆಚ್ಚು ತಲೆ ಕೆಡಿಸ್ಕೊಳ್ಬೇಡಿ. ರೊಮ್ಯಾನ್ಸ್, ಸೋಲ್ಮೇಟ್ ಬರುವಂತ ಸಾಧ್ಯತೆ ಇದೆ. ನಿಮ್ಗೆ ನಂಬಿಕೆ ಇದ್ರೆ ನಿಮ್ಮ ಲವ್ ಲೈಫ್ ಬೆಟರ್ ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ. ತುಂಬಾನೇ ದೊಡ್ಡ ಮಟ್ಟದಲ್ಲಿ ಬದಲಾವಣೆನ ನಿರೀಕ್ಷೆ ಮಾಡಬಹುದು. ಹೊಸ ಮನೆಗೆ ಹೋಗುವಂತ ಸಾಧ್ಯತೆಗಳು ಕೂಡ ಇದೆ. ವಿದಿನ್ ನೆಕ್ಸ್ಟ್ ಫ್ಯೂ ಮಂತ್ ಅಲ್ಲಿ ಬಿಗ್ ಹ್ಯಾಪಿ ಚೇಂಜ್ ಕೂಡ ನಿಮ್ ಜೀವನದಲ್ಲಿ ಬರುವಂತ ಸಾಧ್ಯತೆಗಳು ಇದೆ. ಜೊತೆಗೆ ನಿಮಗ್ ಬಿಟ್ಟಂತ ವಿಚಾರ, ನೋ ಹೇಳೋದು ಬಿಡೋದು, ಇಟ್ಸ್ ಅಪ್ ಟು ಯು, ನಿಮಗೆ ಬಿಟ್ಟಂತ ವಿಚಾರ. ಸೊ ಬೇರೆಯವ್ರ ಸಹಾಯ ತಗೊಳ್ಳಿ, ನಿಮ್ಗೆ ಇನ್ನೊಂದಷ್ಟು ಮ್ಯಾಜಿಕಲ್ ಪವರ್ ಬರುವಂತ ಸಾಧ್ಯತೆ ಇದೆ. ಬೇರೆಯವರ ಸಹಾಯ ತಗೊಂಡ್ರೆ ನಿಮ್ಗೆ ಒಳ್ಳೆ ಹುಡುಗಿ ಸಿಗುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಇದೆ. ಬಿ ಅರೆಸ್ಟಿವ್ ಅನ್ನುವಂಥದ್ದು ಕೂಡ ಇದೆ. ಬಿ ಅರೆಸ್ಟಿವ್, ನಿಮ್ಮ ಒಳ್ಳೆತನನ ಯಾರು ದುರುಪಯೋಗ ಪಡಿಸ್ಕೊಳ್ಬಾರ್ದು ಅನ್ನುವಂಥದ್ದು ಇದೆ. ವೆಯ್ಟ್ ಮಾಡಿ, ಸ್ವಲ್ಪ ವೆಯ್ಟ್ ಮಾಡಿ ನೋಡಿದ್ದೆ ಆದ್ರೆ ನಿಮ್ಗೆ ಒಂದು ಸೂಚನೆ ಬರುತ್ತೆ 1 ವರ್ಷದೊಳಗೆ. ಅವಾಗ ನಿಮ್ಗೆ ಒಂದಷ್ಟು ಬದಲಾವಣೆಗಳು ಬರುತ್ತೆ ಅನ್ನುವಂಥದ್ದು ಕೂಡ ಇದೆ. ಸೊ ವಿತಿನ್ ನೆಕ್ಸ್ಟ್ ಫ್ಯೂ ವೀಕ್ಸ್ ಅಲ್ಲಿ ನೀವು ಅನ್ಕೊಂಡಿರೋದು ಆಗತ್ತೆ ಅನ್ನುವಂಥದ್ದು ಇದೆ. ಎಸ್ ಬಂದಿದೆ ಇಲ್ಲಿ. ಸೊ ಟೇಕ್ ಆಕ್ಷನ್, ಕ್ಷಮಿಸ್ಬಿಟ್ಟು ಆಕ್ಷನ್ ತಗೊಳ್ಳಿ. ಇವಾಗ ಏನ್ ಮಾಡ್ಬೇಕು ಅದ್ರ ಕಡೆ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ. ಏನೇ ಮಾಡಕ್ಕಿಂತ ಮುಂಚೆ ಲೆಟ್ ಗೋ ಮಾಡ್ಬಿಡಿ, ಇನ್ನ ಒಂದು ಅವಕಾಶನ ಕೊಟ್ಟು ನೋಡಿ. ಫೈನಾನ್ಷಿಯಲಿ ಸಕ್ಸಸ್ ಕೂಡ ಆಗತ್ತೆ ಅನ್ನುವಂಥದ್ದು ಇದೆ. ನ್ಯೂ ಡೈರೆಕ್ಷನ್ ಆಯ್ಕೆ ಮಾಡ್ಕೊಳ್ಳಿ, ಇದರಿಂದ ಹೆಚ್ಚು ಅನುಕೂಲ ಆಗತ್ತೆ ಅನ್ನುವಂಥದ್ದು ಕೂಡ ಇದೆ. ಒಳ್ಳೇದಾಗ್ಲಿ ಅಂತ ಹಾರೈಸ್ತಾ ಸಿಗ್ತೀನಿ ಮುಂದಿನ ವಿಡಿಯೋಲಿ. ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ.